ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ನಯನ್ ಕುಮಾರ್. ನೋಡಿ, ನಾಳೆ 2 ನಿರ್ಗತಿಕರ ಅನಾಥ ಶವಕ್ಕೆ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದೀವಿ. ಅದರಲ್ಲಿ ವಯಸ್ಸಾದಂತಹ ಅಜ್ಜಿ ಒಬ್ರು 50 ವರ್ಷದ ಒಳಗಡೆ ಇರುವಂತಹ ಒಬ್ಬ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದೀವಿ. ನಾವು ಸುಮಾರು ಸರ್ಕಸ್ ಮಾಡೋದು, ಅವರನ್ನ ಹೆಂಗಾದ್ರೂ ಪತ್ತೆ ಮಾಡಬೇಕು, ಅವರ ಸಂಬಂಧಿಕರ ವಿಡಿಯೋ ತಲುಪಬೇಕು ಅಂತ ಸುಮಾರು 2 ವಿಡಿಯೋಗಳ ಮಾಡಿದೆ. ಅದು ಸುಮಾರು ಜನ ನಂಜನಗೂಡು, ಟಿ ನರಸೀಪುರ, ಚಾಮರಾಜನಗರದ ಎಲ್ಲ ನನ್ನ ಅಣ್ಣ ತಮ್ಮದಿರು, ಅಕ್ಕ ತಂಗಿರು ಎಲ್ಲ ಶೇರ್ ಮಾಡಿದ್ರು. ಆ ಶೇರ್ನಿಂದ ಪೊಲೀಸ್ ಆರಕ್ಷಕರು ಚಾಲೆಂಜಿಂಗ್ ತಗೊಂಡ್ರು, ಇದನ್ನ ನಾವು ಹೆಂಗಾರು ಹುಡುಕ್ಲೇಬೇಕು ಅಂತ. ಆದ್ರೆ ನನಗೆ ಮುಖ್ಯವಾಗಿ ಧನ್ಯವಾದ ಹೇಳೋದು ನಮ್ಮ ಸಮಸ್ತ ಕನ್ನಡಿಗರಿಗೂ ಹಾಗೂ ನಂಜನಗೂಡಿನ ಟೌನ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂತ ರವೀಂದ್ರ ಸರ್ಗೂ ಹಾಗೂ ಸಿದ್ದ ವೀರಪ್ಪ ಪೊಲೀಸ್ ಆರಕ್ಷಕರು ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಬಹಳ ಕಷ್ಟಪಟ್ಟು ತನಿಖೆ ಮಾಡಿದಾಗ ಒಬ್ಬರು ವ್ಯಕ್ತಿ ಮೂಲತಃ ಶಿವಮೊಗ್ಗದವರು ಅಂತ ಗೊತ್ತಾಯ್ತು, ಇನ್ನೊಬ್ರು ಮಂಡ್ಯದವರು ಅಂತ ಗೊತ್ತಾಯ್ತು. ಆ ಅಮ್ಮನ ಹೆಸರು ರತ್ನಮ್ಮ ಅಂತ. ಈಗ ಮತ್ತೆ ಅವ್ರ ಫೋಟೋ ಹಾಕ್ತಾ ಇದ್ದೀನಿ. ಮಂಡ್ಯದ ಅಕ್ಕಪಕ್ಕದ ಯಾವುದೋ ಹಳ್ಳಿಯವರು ಅಂತ ಗೊತ್ತಾಯ್ತು, ರತ್ನಮ್ಮ ಅನ್ನೋ ಅವ್ರದ್ದು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಮಂಡ್ಯದ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಹಳ್ಳಿಯವರು ಅವ್ರ ರತ್ನಮ್ಮ ಅವರು, ಅವರ ಮಕ್ಕಳು ಮೊಮ್ಮಕ್ಕಳು, ಅವರ ಯಾರು ಸಂಬಂಧಿಕರು ನಾಳೆ ನಡೆಯುವಂತ ಅಂತ್ಯ ಸಂಸ್ಕಾರಕ್ಕೆ ಬರಲಿ. ನೋಡಿ, ಆ ರತ್ನಮ್ಮ ಅವರು ದೇವಸ್ಥಾನದ ಮುಂದೆ ನಂಜನಗೂಡದ ಅಕ್ಕಪಕ್ಕ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡಿದ್ರು. ಅಲ್ಲಿ 3 ಟೈಮ್ ದೇವಸ್ಥಾನದಲ್ಲಿ ಊಟ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ತಿನ್ಕೊಂಡು ಇದಾರೆ. ಯಾರ ಹತ್ರ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಪೊಲೀಸ್ ಆರಕ್ಷಕರು ಇದನ್ನ ಚಾಲೆಂಜ್ ಅಂತ ತಗೊಂಡು ಬಹಳ ಹುಡುಕಿದ್ರು. ಇಬ್ಬರಿಗೂ ಪತ್ತೆ ಆಯಿತು. ಆದರೆ ಅವರ ಸಂಬಂಧಿಕರು ಯಾರು ಕೂಡ ಸುಳುವು ಕೊಡ್ತಾ ಇಲ್ಲ, ಬರ್ತಾನೂ ಇಲ್ಲ. ಏನೋ ಗೊತ್ತಿಲ್ಲ, ಇವರು ಒಳ್ಳೆಯವರ ಅಥವಾ ಅವರು ಒಳ್ಳೆಯವರ ಗೊತ್ತಿಲ್ಲ. ಆದರೂ ಅವರಲ್ಲಿ 1000 ಜನ, 100 ಜನ, 150 ಜನ ಅದ್ರ ಸಂಬಂಧಿಕರು ಇದ್ದೇ ಇರ್ತಾರೆ. ಅವರಿಗೆ ಈ ವಿಡಿಯೋ ತಲುಪಲಿ, ನಾಳೆ ನಡೆಯುವ ಅಂತ್ಯ ಸಂಸ್ಕಾರಕ್ಕೆ ಬರಲಿ. ನಿಮ್ಮ ಪ್ರಯತ್ನ, ನನ್ನ ಪ್ರಯತ್ನ ಏನಿಲ್ಲ. ಅವರ ಕೊನೆಯ ಅಂತ್ಯ ಸಂಸ್ಕಾರದಲ್ಲಿ ಆ ಮುಖನ ನಾವು ಬಟ್ಟೆ ಹಾಕಿ ಮುಚ್ಚಿರ್ತೀವಿ. ಕೊನೆಗೆ ಆ ಮುಖ ನೋಡಕ್ಕಾರು ಬರಲಿ, ಒಂದು ಮಾನವೀಯತೆ ದೃಷ್ಟಿಯಲ್ಲಿ ವಿಡಿಯೋ ಮಾಡಾಕ್ತಿರ್ತೇನೆ. ವಿಡಿಯೋ ಮಾಡೋದ್ರಿಂದ ನನಗೇನು ಪ್ರಯೋಜನ ಇಲ್ಲ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಕೊನೆಗೆ ಸಾಯ್ತಾನೆ. ಆ ಸಾಯೋ ಸಂದರ್ಭದಲ್ಲಾದ್ರೂ ಕೊನೆಗಾದ್ರೂ ಅವ್ರ ಮುಖ ನೋಡಕ್ಕಾಗ್ಲಿಲ್ಲ ಅಂತ ಎಷ್ಟೋ ಜನ ಇವತ್ತಿಗೂ ಹೇಳ್ತಾ ಇದ್ದಾರೆ. ತನ್ನ ತಂದೆ ಮುಖ ನೋಡಕ್ಕಾಗ್ಲಿಲ್ಲ, ತಾಯಿ ಮುಖ ನೋಡಕ್ಕಾಗ್ಲಿಲ್ಲ, ಗಂಡನ ಮುಖ ನೋಡಕ್ಕಾಗ್ಲಿಲ್ಲ, ಮಕ್ಕಳ ಮುಖ ನೋಡಕ್ಕಾಗ್ಲಿಲ್ಲ, ನನ್ನ ಸಂಬಂಧಿಕರ ಮುಖ ನೋಡಕ್ಕಾಗ್ಲಿಲ್ಲ. ಕೊನೆ ಟೈಮಲ್ಲಾದ್ರೂ ಅವ್ರು ಪ್ರಾಣ ಬಿಡಬೇಕಾದ್ರೆ ಮುಖ ನೋಡ್ಬೇಕಾಯ್ತು ಅಂತ ಎಷ್ಟೋ ಜನ ಇವತ್ತಿಗೂ ವ್ಯಥೆ ಪಡ್ತಾ ಇದ್ದಾರೆ. ಆ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಥರ ವಿಡಿಯೋ ಮಾಡ್ತಾ ಇದ್ದೀನಿ. ನಾಳೆ ನಡೆಯುವಂಥ ಅಂತ್ಯ ಸಂಸ್ಕಾರಕ್ಕಾದ್ರೂ ಬರಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಂಜನಗೂಡು ಪೊಲೀಸ್ ಠಾಣೆಯ ರವೀಂದ್ರ ಸರ್ ಅವರಿಗೆ ಕೋಟಿ ನಮಸ್ಕಾರಗಳು. ಯಾಕಂದ್ರೆ ನಿಮ್ಮ ಚಾಲೆಂಜಿಂಗ್ ತಗೊಂಡು ಅವ್ರನ್ನ ಪತ್ತೆ ಮಾಡಿದ್ದೀರಾ, ಊರು ಪತ್ತೆ ಮಾಡಿದ್ದೀರಾ, ಹೆಸರನ್ನು ಪತ್ತೆ ಮಾಡಿದ್ದೀರಾ. ಅವರ ಸಂಬಂಧಿಕರು ಬರಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸಮಸ್ತ ಕನ್ನಡಿಗರು ಎಷ್ಟು ಜನ ವಿಡಿಯೋನ ಶೇರ್ ಮಾಡಿದಿರೋ, ಲೈಕ್ ಮಾಡಿದಿರೋ, ನಿಮ್ಗೆಲ್ರಿಗೂ ಧನ್ಯವಾದಗಳು. ನೀವು ಎಲ್ಲೆಲ್ಲಿದ್ದೀರಾ, ಏನು ಕೆಲಸ ಮಾಡ್ತಿರೋ ಒಂದಿನ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತಿಲ್ಲ, ನಾಳೆ ನಿಮ್ಮನ್ನೆಲ್ಲರನ್ನೂ ಒಂದಿನ ನಾನು ಭೇಟಿ ಮಾಡಬೇಕು ಅನ್ನೋ ಆಸೆ ಇದೆ. ಥ್ಯಾಂಕ್ ಯು. ನಾಳೆ ಆದಷ್ಟು ಅವ್ರ ಸಂಬಂಧಿಕರು ಬರಲಿ ಎಂಬ ಆಸೆಯಲ್ಲಿದ್ದೀನಿ. ನೋಡೋಣ, ನಿಮ್ಮ ಶೇರ್ನಿಂದ ಖಂಡಿತ ಅವ್ರು ಬರಲಿ. ಜೈ ಹಿಂದ್, ಜೈ ಕರ್ನಾಟಕ.